ನಮ್ಮ ಏರಿಯಾದಲ್ಲಿ ಕಸದ ಸಮಸ್ಯೆ ಜಾಸ್ತಿ. ರೋಡ್ನಲ್ಲಿ ಓಡಾಡೋಕೆ ಆಗಲ್ಲ, ಗಬ್ಬು ವಾಸನೆ ಬರ್ತಿದೆ ಅಂತ ಸಾರ್ವಜನಿಕರು ಬಿಬಿಎಂಪಿಗೆ ಸಾಕಷ್ಟು ಬಾರಿ ಹೇಳಿದ್ರು. ಆದ್ರೆ ಆಫೀಸರ್ಸ್ ಮಾತ್ರ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಇರ್ತಾ ಇದ್ರು. ಇದೀಗ ಎದ್ನೋ ಬಿದ್ನೋ ಅಂತ ಕಸದ ಘಟಕಕ್ಕೆ ಜಾಗ ಹುಡುಕ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನ್ಗೆ ಜಾಗ ಇದೆ, ಕಸ ಘಟಕಕ್ಕೆ ಯಾಕಿಲ್ಲ? ಹೈಕೋರ್ಟ್ ಕೊಟ್ಟ ಶಾಕ್ಗೆ ಬಿಬಿಎಂಪಿ ಶೇಕ್. ಕಂಡಲ್ಲಿ ಕಸ, ವಿಲೇವಾರಿಯಾಗದ ತ್ಯಾಜ್ಯ, ಮೂಗು ಮುಚ್ಚಿಕೊಂಡು ಓಡಾಡಬೇಕಾದಂತ ಸ್ಥಿತಿ. ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಿದೆ ಅನ್ನೋ ದೊಡ್ಡ ಕೂಗು. ಇಂತಹದೊಂದು ದೂರು ಹೈಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತ್ತು. ಕೋರ್ಟ್ ಸಹ ಬಿಬಿಎಂಪಿ ಅದೆಂತ ನಿದ್ದೆಗಣ್ಣಲ್ಲಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿತ್ತು. ಹೀಗಾಗಿನೇ ಕಸ ವಿಚಾರದಲ್ಲಿ ಬಿಬಿಎಂಪಿಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದೆ. ಸರ್ಕಾರದ ಪ್ರಚಾರ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಮಾಡೋದಕ್ಕೆ ಎಲ್ಲೆಂದರಲ್ಲಿ ಜಾಗ ಸಿಗುತ್ತೆ. ತ್ಯಾಜ್ಯ ವಿಲೇವಾರಿಗೆ ಜಾಗ ಯಾಕೆ ಸಿಗ್ಲಿಲ್ಲ ಅಂತ ಬಿಬಿಎಂಪಿಗೆ ಕೋರ್ಟ್ ಮಂಗಳಾರತಿ ಎತ್ತಿದೆ. ಈಗ ಏನು ಕಸದ ಸಮಸ್ಯೆಗೆ ನಾವು ವೇಸ್ಟ್ ಟು ಎನರ್ಜಿ ತಯಾರು ಮಾಡ್ತಾ ಇದ್ದೀವಿ. ವಾರ್ಡ್ ಮಟ್ಟದಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದ್ದಾರೆ. ವಾರ್ಡ್ ಮಟ್ಟದಲ್ಲಿ ನೀವು ಘಟಕಗಳನ್ನ ಪ್ರಾರಂಭ ಮಾಡಬೇಕು. ತಾವು ಇಂದಿರಾ ಕ್ಯಾಂಟೀನ್ ಎಲ್ಲ ಕಡೆ ಪ್ರಾರಂಭ ಮಾಡಿದ್ದೀರಾ. ಆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡೋಕ್ಕೆ ತಮಗೆ ಸಲಹೆ ಸಿಕ್ತು. ಈಗ ವಾರ್ಡ್ ಮಟ್ಟದಲ್ಲಿ ಗಾರ್ಬೇಜ್ ಪ್ಲಾಂಟ್ಗಳು ಮಾಡೋಕ್ಕೆ ನಿಮ್ಗೆ ಯಾಕೆ ಜಾಗ ಸಿಕ್ಕಿಲ್ಲ ಅಂತ ಹೇಳಿ ಖಡಕ್ಕಾಗಿ ಕೋರ್ಟ್ ಆದೇಶ ಮಾಡಿದ್ದಾರೆ. ಅದು ನಾನು ಸ್ವಾಗತ ಮಾಡ್ತೀನಿ. ಇನ್ನು ಕೋರ್ಟ್ ಹೀಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದೆ ತಡ ಇದೀಗ ಬಿಬಿಎಂಪಿ ಪ್ರತಿ ವಾರ್ಡ್ ಮಟ್ಟದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಗೆ ಮುಂದಾಗಿದೆ. ವೇಸ್ಟ್ ಟು ಎನರ್ಜಿ ಅನ್ನೋ ಕಾನ್ಸೆಪ್ಟ್ ಅನ್ನ ಪ್ರತಿ ವಾರ್ಡ್ಗೂ ವಿಸ್ತರಣೆ ಮಾಡಲು ನಿರ್ಧರಿಸಿದೆ. ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಹೇಗೆ ಬಿಬಿಎಂಪಿ ಪ್ರತಿ ವಾರ್ಡ್ ಮಟ್ಟದಲ್ಲಿ ಜಾಗವನ್ನ ಬಳಸಿಕೊಂಡಿತ್ತೋ ಅದೇ ರೀತಿ ವೇಸ್ಟ್ ಪ್ಲಾಂಟ್ ನಿರ್ಮಾಣಕ್ಕೂ ಚಿಂತಿಸ್ತಾ ಇದೆ. ಅಲ್ಲದೆ ಕಸದಿಂದಲೇ ವಿದ್ಯುತ್ ಉತ್ಪಾದಿಸುವ ಘಟಕಗಳನ್ನ ಎಲ್ಲ 198 ವಾರ್ಡ್ಗಳಲ್ಲೂ ಸ್ಥಾಪಿಸುವ ಸಂಬಂಧ ಚರ್ಚೆ ನಡೆದಿದೆ. ವಾರ್ಡ್ ಸಮಿತಿ ಸದಸ್ಯರು ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಯೋಜನೆಯನ್ನ ರೂಪಿಸುವಂತೆಯೂ ಕೋರ್ಟ್ ಸೂಚಿಸಿದೆ. 7 ಘಟಕಗಳು ಯಾವುದೇ ಸೂಪರ್ವಿಷನ್ ಇಲ್ಲದೆ, ಎನ್ಫೋರ್ಸ್ಮೆಂಟ್ ಇಲ್ಲದೆ, ಎಲ್ಲ ಕೆಲಸ ಮಾಡದೆ ಯೂಸ್ಲೆಸ್ ಆಗಿ ಬಿದ್ದಿದೆ. ನಮ್ಮ ಗಾರ್ಬೇಜ್ ಕಾಂಟ್ರಾಕ್ಟರ್ಗಳು ಯಾರಿದ್ದಾರೆ ಶಾಮಿಲಾಗಿ ಮೊನ್ನೆ ಒಂದು ಕಾಂಪ್ಯಾಕ್ಟರ್ಗಳು 101 ಕಾಂಪ್ಯಾಕ್ಟರ್ ಮಿಸ್ಸಿಂಗ್ ಅಂತ ಬಂದಿದೆ. ಹಿಂದೆ ಡ್ರೈವೇ ಸೆಂಟರ್ ಮಾಡಿದ್ವಿ, ಅದು ಕಾಣೆಯಾಗಿದೆ. ಅದಾದಮೇಲೆ ನಾವು ಬಯೋಮಿಥೇಷನ್ ಪ್ಲಾಂಟ್ ಮಾಡಿದ್ವಿ, ಅದು ನಿಂತೋಗಿದೆ. ಅಂದರೆ ಇವರೆಲ್ಲ ಬೇಕಂತ ಅದನ್ನು ನಿಲ್ಲಿಸಿ ಈ ಕಸದಲ್ಲೇ ದುಡ್ಡು ಮಾಡಬೇಕಂತ ಹೊರಟಿದ್ದಾರೆ. ಒಟ್ನಲ್ಲಿ ಪ್ರತಿ ವಾರ್ಡ್ನಲ್ಲೂ ಗಾರ್ಬೇಜ್ ಟ್ರಾನ್ಸ್ಪ್ಲಾಂಟ್ ಸ್ಟೇಷನ್ಗಳನ್ನ ಸ್ಥಾಪಿಸುವ ಬಗ್ಗೆ ಯೋಜನೆಯನ್ನ ರೂಪಿಸಲಾಗಿತ್ತು. ಆದರೆ ಚುನಾವಣೆ ನೆಪದಲ್ಲಿ ಇದ್ಯಾವುದೂ ವರ್ಕೌಟ್ ಆಗ್ತಿಲ್ಲ. ಹೀಗಾಗಿ ಕೋರ್ಟ್ ಕೊಟ್ಟಿರುವ ಚಾಟಿ ಏಟಿಗೆ ಬೆದರಿದ ಬಿಬಿಎಂಪಿ ಕೊನೆಗೂ ಕಸದ ಸಮಸ್ಯೆಗೆ ಫುಲ್ ಸ್ಟಾಪ್ ಕೊಡೋಕೆ ಮುಂದಾಗ್ತಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.